ಯಾರ್ಯಾರು ಡಿ ಬಾಸ್ ಫ್ಯಾನ್ ಪೇಜ್ ಇರುತ್ತಲ್ಲ ಅವ್ರಿಗೆ ಒಂದು ಚಿಕ್ಕ ವಿಚಾರ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದೇನಪ್ಪಾ ಅಂತಂದ್ರೆ ಕೆಲವು ಫೇಕ್ ಫ್ಯಾನ್ಸ್ ಅಂತ ಇರ್ತಾರೆ ಗೊತ್ತಾ, ಅಂದ್ರೆ ಯಾವಾಗ್ಲೂ ವೈರಲ್ ಆಗ್ಬೇಕು, ನಾನು ಹೆಸರು ಮಾಡ್ಬೇಕು, ಪ್ರತಿಯೊಬ್ಬರಿಗೂ ನಾನು ಯಾರು ಅಂತ ಗೊತ್ತಾಗ್ಬೇಕು ಅಂದ್ರೆ ಅವ್ರು ಒಂದು ಸ್ಟ್ರಾಟಜಿ ಇಟ್ಕೊಂಡಿರ್ತಾರೆ. ಆ ಸ್ಟ್ರಾಟಜಿ ಆದ್ರೂ ಏನು ಅನ್ನೋದಾದ್ರೆ ದರ್ಶನ್ ಸರ್ ಹೆಸರು ಹೇಳುವುದು, ಅಂದ್ರೆ ದರ್ಶನ್ ಸರ್ ಪರವಾಗಿ ಮಾತಾಡುವುದು, ಅಂದ್ರೆ ಸರ್ಚ್ ರಿಸಲ್ಟ್ ಜಾಸ್ತಿ ಇರುತ್ತಲ್ಲ ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಅವರು ಒಂದು ಟ್ಯಾಕ್ಟಿಕ್ ತಿಳ್ಕೊಂಡಿರ್ತಾರೆ. ಆ ಟ್ಯಾಕ್ಟಿಕ್ ಆದ್ರೂ ಏನು ಅಂದ್ರೆ, ನೀವು ಯೂಟ್ಯೂಬ್ ಅಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಥವಾ ದರ್ಶನ್ ತುಗದೀಪ್ ಅಥವಾ ಡಿ ಬಾಸ್ ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ ಸರ್ಚ್ ರಿಸಲ್ಟ್ ಜಾಸ್ತಿ ಇರುತ್ತೆ. ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಕೂಡ ಅದನ್ನ ಚೆಕ್ ಮಾಡ್ತಿರ್ತಾರೆ. ಅಂದ್ರೆ ಫ್ಯಾನ್ಸ್ ಗಳು ಎಲ್ಲಾ ಕಡೆನೂ ಇರ್ತಾರೆ ಅಂತ ಹಂಗಾಯ್ತು, ಕರೆಕ್ಟ್ ಅಲ್ವಾ? ಅಲ್ಲಿ ಅವರು ಡಿ ಬಾಸ್ ದರ್ಶನ್ ತುಗದೀಪ್ ಅಂತ ಈ ಸರ್ಚಸ್ ಜಾಸ್ತಿ ಇರೋದನ್ನ ಕೆಲವರು ತಿಳಿದುಕೊಂಡು ಹಲವಾರು ಜನ ಎನ್ಕ್ಯಾಶ್ ಮಾಡ್ಕೊಂತಿದ್ದಾರೆ. ಅಂದ್ರೆ ದರ್ಶನ್ ಸರ್ ಬಗ್ಗೆ ಹೇಳಿದ್ರೆ ವಿಡಿಯೋ ವೈರಲ್ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಆಟೋಮೆಟಿಕ್ ಆಗಿ ವೈರಲ್ ಆಗುತ್ತೆ. ಯಾಕಂದ್ರೆ ಸರ್ಚ್ ರಿಸಲ್ಟ್ ಜಾಸ್ತಿ ಇರುತ್ತೆ. ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡೆ ಒಂದಷ್ಟು ಡೈಲಾಗ್ ಗಳು ಹೊಡೆದಿರ್ತಾರೆ ದರ್ಶನ್ ಸರ್ ಬಗ್ಗೆ. ಯಾವ್ದಾದ್ರು ಒಂದು ಚಾನಲ್ ಅಲ್ಲಿ ಹೇಳಿರ್ತಾರಲ್ವಾ ಈ ಡೈಲಾಗ್ ಗಳೆಲ್ಲ, ಆ ವಿಡಿಯೋ ವೈರಲ್ ಆಗೋದಲ್ದೆ ಕೆಲವೊಂದಷ್ಟು ಫ್ಯಾನ್ ಪೇಜ್ ತಗೊಳ್ತಾರೆ. ಅಂದ್ರೆ ಅವ್ನ್ ತಗೊಂಡಿದೆಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು 16 ಜನ ಫ್ಯಾನ್ ಪೇಜ್ ಗಳು ತಗೊಂತಾರೆ. ಅಂದ್ರೆ ಬೆಂಗಳೂರಲ್ಲದೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಕೂಡ ಫ್ಯಾನ್ ಪೇಜ್ ಅಲ್ಲಿ ಬರುವಾಗುತ್ತೆ. ದಾವಣಗೆರೆ ಡಿ ಬಾಸ್ ಫ್ಯಾನ್ಸ್, RR ನಗರ ಡಿ ಬಾಸ್ ಫ್ಯಾನ್ಸ್, ಬ್ಯಾಂಗ್ಳೂರ್ ಡಿ ಬಾಸ್ ಫ್ಯಾನ್ಸ್ ಅಥವಾ ಚಿಕ್ಕಮಂಗ್ಳೂರ್ ಡಿ ಬಾಸ್ ಫ್ಯಾನ್ಸ್, ಶಿವಮೊಗ್ಗ ಡಿ ಬಾಸ್ ಫ್ಯಾನ್ಸ್, ಈ ಫ್ಯಾನ್ ಪೇಜ್ ಅವರೆಲ್ಲ ಏನ್ ಮಾಡ್ತಾರೆ, ಈ ವಿಡಿಯೋನ ತಗೊಂಡ್ ಹಾಕೊಂತಾರೆ. ಅಲ್ಲಿರ್ತಕ್ಕಂಥ ಲೋಕಲೈಟ್ಸ್ ಗೆ ಇವ್ರು ಯಾರು ಅಂತ ಪರಿಚಯ ಆಗ್ತಾರೆ. ಅಂದ್ರೆ ಫೇಮಸ್ ಆಗುವುದಕ್ಕೆ ನಾನಾ ರೀತಿಯಿಂದ ಟ್ರಿಕ್ ಗಳು ಉಪಯೋಗಿಸ್ತಾರೆ. ಈ ತರ ಟ್ರಿಕ್ ಉಪಯೋಗಿಸ್ಕೊಂಡು ಬೇಕು ಅಂತ ದರ್ಶನ್ ಸರ್ ಬಗ್ಗೆ ಅವಾಗ ಹೊಡಿತಾರೆ. ಅವ್ರು ರಿಯಲಿಸ್ಟಿಕ್ ಆಗಿ ಯಾರೋ ದರ್ಶನ್ ಸರ್ ಫ್ಯಾನ್ ಆಗೇ ಇರಲ್ಲ. ದರ್ಶನ್ ಸರ್ ಡೈಯಾರ್ಡ್ ಫ್ಯಾನ್ಸ್ ಗಳೇ ಕೆಲವರು ಇದಾರೆ, ಕಣ್ಣಾರೆ ನಾನು ನೋಡಿದೀನಿ. ಅವ್ರಿಗೆ ತುಂಬಾ ಪರಿಚಯ ಇದ್ದವರೇ ಕೂಡ ಅವರು. ಇನ್ ಕೆಲವರು ಫೇಕ್ ಡಿ ಬಾಸ್ ಫ್ಯಾನ್ಸ್ ಅಂತಾನೆ ಹೇಳ್ಬೋದು ಅವ್ರನ್ನೆಲ್ಲ. ಹೆಂಗೆ ಅಂದ್ರೆ ಅವರೆಲ್ಲ ಆಡಂಬರ ಫ್ಯಾನ್ಸ್. ಅವರೆಲ್ಲ ಇಷ್ಟು ದಿನ ಮಾತಾಡದೇ ಇರೋರು ಇವಾಗ ಯಾಕೆ ಮಾತಾಡ್ತಿದಾರೆ ದರ್ಶನ್ ಸರ್ ಬಗ್ಗೆ? ರೇಣುಕಾ ಸ್ವಾಮಿ ಬಗ್ಗೆ ಒಂದಷ್ಟು ವಿಚಾರ ಬಂತಲ್ಲ, ಇಷ್ಟು ದಿನ ಸುಮ್ನಿದ್ದು ಈಗ ಯಾಕೆ ಮಾತಾಡ್ತಿದ್ದಾರೆ? ಏನ್ ಕಾರಣ ಇರ್ಬೋದು ಅಂದ್ರೆ, ಡಿ ಬಾಸ್ ಅಂತಂದ್ರೆ ಒಂದು ಪವರ್ ಇರುತ್ತೆ. ಆ ಪವರ್ ಏನಂದ್ರೆ ವೈರಲ್ ಆಗುತ್ತೆ. ಅದಕ್ಕಾಗಿ ಕೆಲವರು ಎನ್ಕ್ಯಾಶ್ ಮಾಡ್ಕೊಂತಿದ್ದಾರೆ. ಇವ್ರಿಗೆಲ್ಲ ದೇವರೇ ಒಂದು ಗತಿ ಕಾಣಿಸ್ತಾರೆ. ಆದಷ್ಟು ಬೇಗ ಗತಿ ಕಾಣಿಸ್ಬೇಕು ಅವ್ರಿಗೆಲ್ಲ. ಹಲವಾರು ಜನ ನೋಡ್ತಾ ಇರ್ತಾರೆ ಅಂತ ಅನ್ಕೋತೀನಿ. ಅದನ್ನೆಲ್ಲ ಅವ್ರು ಏನಂತ ತಿಳ್ಕೊಂಡಿರ್ತಾರೆ, ಅದ್ ನನ್ಗೆ ಏಳಿಗೆ ಸಿಗ್ತಾ ಇದೆ, ನನ್ಗೆ ಇನ್ನೊಂದಷ್ಟು ಜನ ಫ್ಯಾನ್ ಪೇಜ್ ಹಾಕೊಂತ ಇದಾರೆ ಅಂತ ಅನ್ಕೋತಾರೆ. ಆದ್ರೆ ಅವರಾಗವ್ರೆ ಬೀಳುವುದಕ್ಕೆ ನಾನಾ ರೀತಿಯಿಂದ ಅವರಾಗವ್ರೆ ದಾರಿ ಮಾಡ್ಕೊಂತ ಇದಾರೆ ಅಂತ ಹೇಳ್ಬೋದಾಗಿರುತ್ತೆ. ಇಲ್ಲಿ ನಾನೊಂದು ವಿಚಾರ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರ್ಯಾರು ದರ್ಶನ್ ಸರ್ ಬಗ್ಗೆ ಹೇಳ್ತಾರಲ್ವಾ, ಪರವಾಗಿ ಮಾತಾಡಿರ್ತಾರಲ್ಲ, ನೀವು ಫಸ್ಟ್ ನಿಮ್ಮ ಫ್ಯಾನ್ ಪೇಜ್ ಗಳಲ್ಲಿ ಅಂತವರ ವಿಡಿಯೋನ ಅಪ್ಲೋಡ್ ಮಾಡುವುದನ್ನ ಸ್ಟಾಪ್ ಮಾಡಿ. ಅಂದ್ರೆ ಸ್ಪೆಸಿಫಿಕ್ ಆಗಿ ನಾನು ಫ್ಯಾನ್ ಬಾಯ್ ಒಂದು ಡೈಲಾಗ್ ಹೇಳುವುದು ಬೇರೆ, ಜನರಲ್ ಆಗಿ ಒಪಿನಿಯನ್ ಹೇಳುವುದು ಬೇರೆ. ಆದಷ್ಟು ದರ್ಶನ್ ಸರ್ ಅಭಿಮಾನಿಗಳಿಗೆ ತಿಳಿಸೋ ಒಂದು ಪ್ರಯತ್ನ ಮಾಡ್ತಿದ್ದೀನಿ. ದಯವಿಟ್ಟು ಇಂಥವ್ರಿಗೆಲ್ಲ ಎಂಟರ್ಟೈನ್ ಮಾಡಕ್ ಹೋಗ್ಬಿಡಿ. ಇಷ್ಟು ದಿನ ಇಲ್ದೇ ಇರೋ ಕರ್ಟಸಿ ಇವಾಗ ಯಾಕೆ ಬರ್ತಾ ಇದೆ? ಸೆಲೆಬ್ರಿಟೀಸ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಅವರ ಅಭಿಪ್ರಾಯಗಳನ್ನ ಅವ್ರವ್ರು ವ್ಯಕ್ತಪಡಿಸ್ತಾ ಹೋಗ್ತಿರ್ತಾರೆ. ಆದ್ರೆ ಒಂದು ವಿಚಾರದಲ್ಲಿ ಯಾವ್ದೋ ದಲ್ಲಾಳಿಗಳು ದುಡ್ಡು ಮಾಡ್ಕೊಂಡು ಹೋದ್ರು ಅಂತ ಹೇಳ್ತಾರಲ್ಲ, ಹಂಗೆ ಇಂತ ಕೆಲವು ದಲ್ಲಾಳಿಗಳು ಇರ್ತಾರೆ. ಇಂತ ದಲ್ಲಾಳಿಗಳನ್ನ ಎಂಟರ್ಟೈನ್ ಮಾಡ್ಬಿಡಿ. ಎನ್ಕ್ಯಾಶ್ ಮಾಡ್ಕೊಳ್ಳೋದು ಜಾಸ್ತಿ ಆಗಿರ್ತಾರೆ, ನಿಮ್ಮಿಂದ ಬೆಳ್ಕೋತಾರೆ, ಕೊನೆಗೆ ನಿಮ್ಗೆ ಇಂಡೈರೆಕ್ಟ್ ಆಗಿ ಅಂದಿರ್ತಾರೆ. ಇದು ಅವ್ರವ್ರಿಗೆ ಬೇಕಾಯ್ತು ಫ್ಯಾನ್ ಪೇಜ್ ಗಳಿಗೆ. ಇವಾಗ ನಾನೇ ಮಾತಾಡಿದ್ರು ಕೂಡ ಹಾಕಕ್ ಹೋಗ್ಬೇಡಿ. ದರ್ಶನ್ ಸರ್ ಡಿ ಬಾಸ್ ಫ್ಯಾನ್ ಪೇಜ್ ಅಂತಂದ್ರೆ ಸೆಲೆಬ್ರಿಟೀಸ್ ಹಾಕಿ, ದರ್ಶನ್ ಸರ್ ಬಗ್ಗೆ ಹಾಕಿ, ರಿಯಲಿಸ್ಟಿಕ್ ಆಗಿ ಡೈಯಾರ್ಡ್ ಫ್ಯಾನ್ಸ್ ಯಾರು ಇರ್ತಾರಲ್ಲ ಅವ್ರಗಳ್ದು ನಿಮ್ಮ ಪೇಜ್ ಅಲ್ಲಿ ಹಾಕಿ. ಅದು ಬಿಟ್ಟು ಯಾರೋ ಸಡೆ ಪಡೆಗಳ್ದು ಮಾತ್ರ ಹಾಕಕ್ ಹೋಗ್ಬೇಡಿ. ಇಂತ ಕಂತ್ರಿ ಕೆಲಸ ಮಾಡುವವರು ಇರ್ತಾರೆ ಅಂತ ಹೇಳ್ತಾರೆ ಗೊತ್ತಾ. ಈ ಕಂತ್ರಿ ಅಂದ್ರೆ ಬರೀ ಕತ್ರಿ ಕೆಲಸನೇ ಆಗಿರುತ್ತೆ. ಇಷ್ಟು ದಿನ ಇಲ್ದೇ ಇರೋದು ಇವಾಗ ಯಾಕೆ ಬರ್ತಾ ಇದ್ರು ಒಬ್ಬೊಬ್ಬರೇ ಉಟ್ಕೊಳ್ತಾ ಇದ್ರೆ? ಏನ್ ಸಮಾಚಾರ? ಡಿ ಬಾಸ್ ಹೆಸರು ಹೇಳ್ಕೊಂಡು ನಾನು ಡಿ ಬಾಸ್ ಅಭಿಮಾನಿ ಅಂತ ಹೇಳ್ಕೊಂಡು ಹಲವಾರು ಜನ ಒಂದಷ್ಟು ವೈರಲ್ ಆದ್ರಲ್ವಾ. ವೈರಲ್ ಆಗಿ ಒಂದಷ್ಟು ಫಾಲೋವರ್ಸ್ ಬಂತಲ್ಲ, ಒಂದಷ್ಟು ಫೇಮ್ ಸಿಕ್ಕಿರುತ್ತಲ್ವಾ. ಒಬ್ಬನಾದ್ರೂ ಹುಡುಗನೇ ಆಗ್ಲಿ ಹುಡುಗಿನೇ ಆಗ್ಲಿ ಒಂದ್ ಪೋಸ್ಟ್ ಹಾಕಿದ್ರ ಆ ಸಮಯದಲ್ಲಿ? ಯಾರಾದ್ರೂ ಹಾಕ್ಲಿಲ್ಲ. ಯಾಕೆ ಹಾಕ್ಲಿಲ್ಲ? ಈಗ ಯಾಕೆ ಮಾತಾಡಕ್ ಬರ್ತಾ ಇದ್ರ ಎಲ್ಲಾರು? ಅಂದ್ರೆ ಅವ್ರಿಗೆ ಬೇಕಾಗಿರೋದು ದರ್ಶನ್ ಸರ್ ಹೆಸರಿಂದ ಒಂದು ನೇಮ್ ಸಿಗುತ್ತೆ, ಒಂದು ಫೇಮ್ ಸಿಗುತ್ತೆ ಅನ್ನುವುದಕ್ಕೋಸ್ಕರ, ಎಸ್ಪೆಷಲಿ ಫ್ಯಾನ್ ಪೇಜ್ ಗಳವರಿಂದ ಸಿಕ್ಕಾಪಟ್ಟೆ ಉಪಯೋಗ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ರು ಈ ತರ ಒಂದು ಐಡಿಯಾಲಜಿ ಇಟ್ಕೊಂಡಿರ್ಬೋದು, ಹೇಳಕ್ ಆಗಲ್ಲ. ಈ ಫ್ಯಾನ್ ಪೇಜ್ ಗಳನ್ನೇ ಆಗ್ಲಿ ಟ್ರೋಲ್ ಪೇಜ್ ಗಳನ್ನೇ ಆಗ್ಲಿ ಈ ತರ ಮಿಸ್ಯೂಸ್ ಮಾಡ್ಕೊಳ್ಳೋರು ಸಿಕ್ಕಾಪಟ್ಟೆ ಜನ ಇದಾರೆ. ಇಂಥವ್ರನ್ನ ಎಂಟರ್ಟೈನ್ ಮಾಡಕ್ ಹೋಗ್ಬೇಡಿ. ನಿಮ್ಮಿಂದಾನೇ ಬೆಳೆದು ನಿಮ್ಗೆ ಕ್ಯಾಕರ್ಸ್ ಥೂ ಅಂತ ಉಗ್ಗೋ ಜನಗಳು ಸಿಕ್ಕಾಪಟ್ಟೆ ಜನ ಇದಾರೆ. ಇಂಥವ್ರನ್ನ ಎಲ್ಲಿಡ್ಬೇಕೋ ಅಲ್ಲಿಡಿ ಅನ್ನೋದು ಚಿಕ್ಕ ವಿಚಾರ ತಿಳಿಸುವುದಕ್ಕೆ ಪ್ರಯತ್ನ ಮಾಡಿರುತ್ತೇನೆ ಅಷ್ಟೇ. ಅದ್ರ ಬದಲಾಗಿ ಯಾರಿಗೂ ನಾನು ಟಾರ್ಗೆಟ್ ಮಾಡಿ ಇಂಥ ವ್ಯಕ್ತಿನೇ ಮಾಡ್ತಿದ್ದಾನೆ ಅಂತವನೇ ಮಾಡ್ತಿದ್ದಾನೆ ಅಂತ ನಾನು ಹೇಳುತ್ತಿಲ್ಲ. ಅದು ಬಹುಶಃ ನಿಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇವಾಗ್ಲಾದು ಅರ್ಥ ಮಾಡ್ಕೊಳ್ಳಿ, ಯಾರ್ಯಾರು ಈ ತರ ಎನ್ಕ್ಯಾಶ್ ಮಾಡ್ಕೊಂಡ್ರು ಅಂತ. ಸುಮ್ನೆ ಒಂದೆಲ್ಲ ಹಿಸ್ಟ್ರಿ ತೆಗೆದು ನೋಡಿ, ಎಷ್ಟು ಜನ ಯೂಟ್ಯೂಬರ್ಸ್ ನ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಈ ಡಿ ಬಾಸ್ ಅನ್ನೋ ಹೆಸರು ಹೇಳ್ಬಿಟ್ಟು ಎಷ್ಟು ಜನ ಯೂಟ್ಯೂಬರ್ಸ್ ನೇ ಆಗಲಿ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ. ಈಗ ಯಾರ್ಯಾರು ಬರ್ತಿದಾರಲ್ಲ ಅವ್ರನ್ನ ಎಂಟರ್ಟೈನ್ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋದು ನಿಮಗ್ ಬಿಟ್ಟಿರುತ್ತೆ.